ಸ್ನೇಹಿತರೆ ನಮಸ್ಕಾರ. ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆ ಪ್ರಾರಂಭ ಆಗ್ತಾ ಇದೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಎಲ್ಲ ಚುನಾವಣೆಗಳಲ್ಲಿ ಅಕ್ರಮಗಳೇ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಅದು ಚುನಾವಣೆ ಶಿಕ್ಷಕರ ಸಂಘಕ್ಕೂ ಹೊರತುಪಡಿಸಿಲ್ಲ ಎಂಬುದು ಒಂದು ಮಾತಿದೆ. ಯಾಕೆ ಅಂತ ಅಂದರೆ, ಪ್ರಬಲ ಆಕಾಂಕ್ಷಿ ಯಾರಿದ್ರು ಅವರ ಹೆಸರನ್ನೇ ಚುನಾವಣಾ ಒಂದು ಪಟ್ಟಿಯಲ್ಲಿ ಕೈ ಬಿಡುವಂಥ ಕೆಲಸ ಆಗಿದೆ ಅಂತ ಶಿಕ್ಷಕರಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಸ್ವಾಮಿ ಸ್ವಾಮಿಗೌಡ ಅಂತ. ನಾನು ಕಳೆದ 10 ವರ್ಷದಿಂದ ನಾನು ಶಿಕ್ಷಕರ ಸಂಘದ ಸ್ಪರ್ಧೆಯಲ್ಲಿ ಶಿಕ್ಷಕರ ಸೇವೆಯನ್ನು ಮಾಡ್ತಾ ನಾನು ಬಂದಿದ್ದೀನಿ. ಕಳೆದ ವರ್ಷನೂ ಅಷ್ಟೇ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಆಯ್ಕೆಯಾಗಿ ಸಹ ಕಾರ್ಯದರ್ಶಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಮತ್ತೆ ತದನಂತರ ಕಳೆದ ವರ್ಷದಲ್ಲಿ ಕುಣಿಗಲ್ ತಾಲೂಕು ವಿದ್ಯಾ ಇಲಾಖಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲೂ ಸಹ ನನ್ನ ತಂಡದ 10 ಮಂದಿ ಸಹ ವಿಜೇತರಾಗಿ ಆ ಒಂದು ಅವಧಿನಲ್ಲಿ ಇನ್ನು ಕಳೆದ ವರ್ಷದಿಂದ ನಾನು ಅಧ್ಯಕ್ಷನಾಗಿಯೂ ಸಹ ಕುಣಿಗಲ್ ತಾಲೂಕು ವಿದ್ಯಾ ಇಲಾಖಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿಯೂ ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂಡ ಬಲಿಷ್ಠವಾದಂಥ ತಂಡ ಸನ್ಮಾನ್ಯ ಶ್ರೀ ನಮ್ಮ ಹಿರಿಯರಾದಂಥ ರವಿಕುಮಾರ್ HB ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಏನು ಸ್ವಾಮಿಗೌಡ ಅಲಿಯಾಸ್ ಬಾಲಸ್ವಾಮಿ ಬಿ ಅನ್ನೋರ ಅಧ್ಯಕ್ಷತೆಯಲ್ಲಿ ಏನು ಚುನಾವಣೆ ಘೋಷಣೆ ಆಗಿತ್ತು ತರಾತುರಿನಲ್ಲಿ, ನಾನು ಈ ದಿನ ನಾಮಿನೇಷನ್ ಅನ್ನ ಫೈಲ್ ಮಾಡಬೇಕು ಅಂತ ಹೇಳಿ ಕುಣಿಗಲ್ ತಾಲೂಕು BO ಕಚೇರಿಗೆ ಚುನಾವಣಾಧಿಕಾರಿ ಹತ್ರ ಬಂದಾಗ, ಮೊನ್ನೆ ತಾನೇ ಲಾಸ್ಟ್ ವೀಕ್ ಬಿಟ್ಟಂತ ಕರಡು ಸಮಿತಿಯ ಒಂದು ಪಟ್ಟಿ, ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು 363 ಸೀರಿಯಲ್ ನಂಬರ್ ಅಲ್ಲಿತ್ತು. ನೆನ್ನೆ ದಿವಸ ಸಂಜೆ 6:07:30ಕ್ಕೆ ಫೈನಲ್ ಅಂತಿಮ ಮತದಾರರ ಪಟ್ಟಿಯನ್ನ ತಗೊಂಬಂದು ಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಹೆಸರನ್ನ ಉದ್ದೇಶಪೂರ್ವಕವಾಗಿ ತಾಲೂಕಿನ ಎಲ್ಲಾ ಶಿಕ್ಷಕರ ಹೆಸರಿದೆ, ಜೊತೆಗೆ ರಿಟೈರ್ಡ್ ಆದವರ ಹೆಸರನ್ನು ಸಹ ಒಂದು 10 ಮೆಂಬರ್ನ ಸೇರಿಸಿ ಮತದಾರ ಪಟ್ಟಿಯನ್ನು ಅಂತಿಮ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಬಟ್ ಆದ್ರೆ ಈ ತಾಲೂಕಿನ ದುರಾದ್ಯಂತ ಅಂತಂದ್ರೆ, ಇವರು ಮೊದಲಿಂದನೂ ಅಷ್ಟೇ ವಾಮ ಮಾರ್ಗದಲ್ಲೇ ಬಂದುವಂತವ್ರು. ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲೂ ಸಹ ವಾಮ ಮಾರ್ಗದ ಮೂಲಕ ಅಧಿಕಾರವನ್ನು ಹಿಡಿದಂಥವ್ರು. ಈ ಒಂದು ಸೊಸೈಟಿಯ ಚುನಾವಣೆಯಲ್ಲಿ ಸೋತು ಹತಾಶರಾಗಿ ಏನಾದ್ರೂ ಮಾಡಿ ಸ್ವಾಮಿಯನ್ನ ಬೇರೆಗೆಡಿಸ್ಬೇಕು ಅನ್ನುವಂತ ಮಹಾ ದುರುದ್ದೇಶದಿಂದ ನನ್ನನ್ನ ಇಡೀ ತಾಲೂಕಿನ 569 ಟೀಚರ್ಸ್ ಅಲ್ಲಿ ನನ್ನ ಒಬ್ಬನನ್ನ ಚುನಾವಣಾ ಮತದಾರ ಪಟ್ಟಿಯಿಂದ ಕೈ ಬಿಡಿಸಿ ವಾಮಮಾರ್ಗದ ಮೂಲಕ ಚುನಾವಣೆಯನ್ನ ನಡೆಸೋದಕ್ಕೆ ಹೊರಟಿದ್ದಾರೆ. ಇವರಿಗೆ ತಾಲೂಕಿನ ಎಲ್ಲ ಶಿಕ್ಷಕರು ಏನೋ ಅವರಿಗೆ ಬುದ್ಧಿಯನ್ನ ಕಲಿಸ್ತಾರೆ. ಶಿಕ್ಷಕರ ಪರವಾಗಿ ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೇನೆ. ಮುಂದಿನ ದಿನ ನಾನು ಕಾನೂನು ರೀತಿಯ ಹೋರಾಟವನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಈ ಒಂದು ಮಾಹಿತಿಯನ್ನ ತಿಳಿಸೋದಕ್ಕೆ ಬಯಸ್ತೇನೆ. HB ರವಿಕುಮಾರ್ ಅಂತ ಸುಮಾರು 20 ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ಪ್ರತಿ ಚುನಾವಣೆಯಲ್ಲೂ ಕೂಡ ನಮ್ಮ ಕುಣಿಗಲ್ ತಾಲೂಕಿನ ಶಿಕ್ಷಕರು ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನನ್ನನ್ನ ಚುನಾಯಿಸ್ತಾ ಬಂದಿದ್ದಾರೆ. ಆದರೆ ದುರಂತ ಏನು ಅಂತಂದ್ರೆ, ಈ ಸಾರಿ ಇರ್ತಕ್ಕಂಥ ಈ ಹಿಂದೆ ಇದ್ದಂತಹ ಆಡಳಿತ ಮಂಡಳಿಯವರು ಈ ಮತದಾರರ ಪಟ್ಟಿಯನ್ನ ಅಧಿಸೂಚನೆ ಹೊರಡಿಸಿದಾಗ ಕರಡು ಮತದಾರರ ಪಟ್ಟಿ ರೆಡಿ ಮಾಡಿ ಅದನ್ನ ಒಂದು ವಾರ ಮುಂಚಿತವಾಗಿ ಕೊಡಬೇಕಾಗಿತ್ತು. ಅದನ್ನು ಕೊಡದೇನೆ ನಾನು ಪ್ರತಿದಿನ ಅವರನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಪ್ರತಿದಿನ ಕೇಳ್ತಾ ಇದ್ದೆ. ಅಲ್ಲಿ ಸ್ಟೇಟ್ ಲೆವೆಲ್ ಕಳಿಸಿದೀವಿ ಸರ್, ಅಪ್ರೂವ್ ಆಗಬೇಕು, ಬರ್ತದೆ ಅಂತ ಹೇಳಿ ನಿನ್ನೆ 7:30 ರಾತ್ರಿನಲ್ಲಿ ನಮ್ಮ ಚುನಾವಣಾಧಿಕಾರಿಗಳಿಗೆ ದುರುದ್ದೇಶ ಪೂರ್ವಕವಾಗಿ ತಗೊಂಬಂದು ನಮ್ಮ ತಂಡದ ಪ್ರಮುಖ ಕ್ಯಾಂಡಿಡೇಟ್ ಆದಂತ ರಾಮಸ್ವಾಮಿ ಅವ್ರನ್ನ ಈ ಚುನಾವಣೆಯಿಂದ ಹೊರಗಿಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರನ್ನ ಕೈ ಬಿಟ್ಟಿದ್ದಾರೆ. ಇದನ್ನ ನಮ್ಮ ತಾಲೂಕಿನ ಶಿಕ್ಷಕರು ಗಮನಿಸಿ ಮುಂದೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಸರಿಯಾದ ಬುದ್ಧಿಯನ್ನು ಅವರಿಗೆ ಕಲಿಸಬೇಕು. ಕುಣಿಗಲ್ ತಾಲೂಕಿನ ಎಲ್ಲಾ ಶಿಕ್ಷಕರನ್ನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಅವರು 5 ವರ್ಷ ಒಂದಿಗೆ ಕಟ್ಟಿದ್ರು ಕೂಡ ಅವರನ್ನು ಮಾತ್ರ ದುರುದ್ದೇಶ ಪೂರ್ವಕವಾಗಿ ಈ ಒಂದು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಕರಡು ಮತದಾರ ಪಟ್ಟಿಯಲ್ಲಿ ಹೆಸರಿದೆ, ಆದ್ರೆ ಅಂತಿಮ ಮತದಾರ ಪಟ್ಟಿನಲ್ಲಿ ಹೆಸರು ಕೈ ಬಿಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ಚುನಾವಣೆಯ ಅಕ್ರಮ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ದುರುದ್ದೇಶ ಪೂರ್ವಕವಾಗಿ ಚುನಾವಣೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇದರಿಂದ ಇರೋದು. ನ್ಯಾಯಸಮ್ಮತವಾದಂತ ಚುನಾವಣೆ ಮಾಡಬೇಕು, ಚುನಾವಣೆ ಆಗಬೇಕು ಅನ್ನೋದು ನಮ್ಮ ಒಂದು ಆಗ್ರಹ. ಇಂದಿನ ಸಿಂಡಿಕೇಟ್ನವರು, ಇಂದಿನ ಅಧಿಕಾರವನ್ನ ಹಿಡಿದಂತವರು ನಮಗೆ 2 ಮಹಿಳಾ ಮೀಸಲಾತಿಯಲ್ಲಿ ಸಹ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಅಂತ 4 ಮೀಸಲು ಕ್ಷೇತ್ರಗಳನ್ನ ಇಟ್ಟಿದ್ರು. ಅದರಲ್ಲಿ ನಾವು ಆಪೋಸಿಟ್ ಟೀಮ್ ನಲ್ಲಿ ಇದ್ದೀವಿ ಅನ್ಬಿಟ್ಟು 2 ಹೆಣ್ಮಕ್ಳು ನಾವಿಬ್ರೇ ಇದ್ದಿದ್ದು. ಆದ್ರೆ ಲೀಲಾವತಿ ಮತ್ತು ಮಹಾಲಕ್ಷ್ಮಮ್ಮ ಇಬ್ರಲ್ಲಿ ಯಾರಿಗಾದ್ರೂ 1 ಸೀಟ್ ಕೊಡಬಹುದಾಗಿತ್ತು. ಅದನ್ನು ಸಹ 5 ವರ್ಷದಿಂದ ಅದನ್ನ ಆ ಮೀಸಲು ಕ್ಷೇತ್ರವನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಖಾಲಿ ಬಿಟ್ಕೊಂಡೇ ಬಂದವ್ರೆ. ಈ ವರ್ಷ ಈ ಏನೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಸಿ ಭಾನುವಾರ ದಿವಸ ರಜೆ ಇದೆ, ನಾಳೆ ನಾಡಿದ್ರಲ್ಲಿ ಏನು ನಾಮಿನೇಷನ್ ಫೈಲ್ ಮಾಡಕ್ ಆಗೋದಿಲ್ಲ ಅನ್ನೋದು ಗೊತ್ತಿದ್ದನು, ಕೋರ್ಟ್ ರಜಾ ಇದೆ ಅನ್ನೋದು ಗೊತ್ತಿದ್ದನು, ಈ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಿಕ್ಸಾಕ್ಸಿ ರಾಮಸ್ವಾಮಿ ಗೌಡ ಅಂತ ನಮ್ಮ ಒಗ್ಗಟ್ಟಿಗೆ ಒಂದು ಬಲ ಅವರು.
ಯಾರು HB ರವಿಕುಮಾರ್ ಮತ್ತು ರಾಮಸ್ವಾಮಿ ಗೌಡ್ರು BH ಅವರು ಅಂಥವ್ರನ್ನ ಒಂದ್ ಬದಿಗೆ ಇಡ್ಬೇಕು ಅನ್ನೋದಕ್ಕೆ ಏನೇನೋ ಹಲವಾರು ಕುತಂತ್ರಗಳನ್ನ ಮಾಡಿದ್ದಾರೆ. ಅದನ್ನೆಲ್ಲಾ ಶಿಕ್ಷಕರು ನೋಡಿ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಎಲ್ಲರ ಮೂಲಕ ನಾನು ಕೇಳ್ಕೊಳ್ತೇನೆ. ಇಂತಹ ವ್ಯಕ್ತಿಯನ್ನ ಇಂಥ ಟೀಮನ್ನ ಕಡೆಗಣಿಸ್ಬೇಕು ಅಂದ್ಬಿಟ್ಟು ನಾವು ಮೊದಲು ಶಿಕ್ಷಕರು ಮೊದಲು ಶಾಲಾ ವೇಳೆಯನ್ನು ಹೊರತುಪಡಿಸಿ ಸಂಘ ಮಾಡಬೇಕಾಗಿರೋದು. ಮೊದಲು ನಾವು ನಮ್ಮ ಮಕ್ಕಳಿಗೆ ನಾವೇ ಸರಿಯಾದ ಕರ್ತವ್ಯವನ್ನು ಹೇಳ್ಕೊಡುವಂತ ಶಿಕ್ಷಕರೇ ಈ ರೀತಿ ಮಾಡಿದ್ರೆ ನಾವೆಲ್ಲೋ ಕೇಳ್ತಿದ್ವಿ, ಯಾವುದೋ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅಕ್ರಮ ಮಾಡಿದರೆ, ವ್ಯವಹಾರ ಮಾಡಿದರೆ, ಸದಸ್ಯರನ್ನ ಹೊರತುಪಡಿಸಿದರೆ, ಹೆಸರು ಕಿತ್ತಾಕಿದ್ದಾರೆ ಅಂತ. ಅದು ನಮ್ಮ ಶಿಕ್ಷಕರ ಸಂಘದಲ್ಲೇ ಇದನ್ನು ನೋಡಿದ್ರೆ ನಾವು ಸಮಾಜ ಎತ್ತಗೋಗ್ತಾ ಇದೆ. ನಾವೇನು ಸಮಾಜಕ್ಕೆ ನಾವೇನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ, ನಾವು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದೀವಿ, ಇದನ್ನ ನೋಡಿ ಬೇರೆಯವ್ರು ಕಲಿಬೇಕಾಗಿದೆ. ದಯಮಾಡಿ ಇಂಥ ಅನ್ಯಾಯ ಅಕ್ರಮಗಳು ನಿಲ್ಬೇಕು, ಒಳ್ಳೆತನದಿಂದ ನಡಿಬೇಕು. ಶಿಕ್ಷಕರನ್ನ ನಾವು ಕೆಲಸ ಮಾಡಿ ಒಳ್ಳೆಯ ಕೆಲಸ ಮಾಡಿ ಅವರ ಮನಸ್ಸನ್ನು ಗೆದ್ದು ಒಳ್ಳೆ ಆಡಳಿತ ಮಾಡಬೇಕು ಸರ್. ಈ ರೀತಿ ಮಾಡೋದು ಖಂಡಿತ ಒಳ್ಳೇದಲ್ಲ ಸರ್. ಆಗಿದ್ದಂತಹ ರಾಮಸ್ವಾಮಿಯನ್ನ ಅಂತಿಮ ಕರಡು ಮತದಾರರ ಪಟ್ಟಿಯಲ್ಲಿ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿ ಒಂದು ತಂಡದ ಆತ್ಮಸ್ಥೈರ್ಯವನ್ನ ಕುಗ್ಸೋದಕ್ಕೆ ಹೋಗಿದ್ದಾರೆ. ನಮ್ಮ ತಂಡದಲ್ಲಿ ರಾಮಸ್ವಾಮಿ ಒಬ್ಬರೇ ಅಲ್ಲ ಲೀಡರ್ಗಳಿರೋದು, BH ಇದ್ದಾರೆ, HBR ಇದ್ದಾರೆ, ಮಹಾಲಕ್ಷ್ಮಮ್ಮನವರು ಇದ್ದಾರೆ, ಉಮೇಶ್ ಅವರು ಇದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. ಹಾಗಾಗಿ ನಮ್ಮ ತಂಡದ ಸದಸ್ಯರು, ಇತರ ಸದಸ್ಯರು ಎದೆಗುಂದದೆ ಈ ಒಂದು ತಂಡವನ್ನು ಮುನ್ನಡೆಸಿ ಈ ಚುನಾವಣೆಯಲ್ಲಿ ಅಕ್ರಮ ಎಸಗಿರುವಂತಹ, ಅನ್ಯಾಯ ಮಾಡಿರುವಂತಹ ತಂಡಕ್ಕೆ ಸರಿಯಾದ ಉತ್ತರವನ್ನ ಕಲಿಸಬೇಕು ಅಂತೇಳಿ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ರಾಮಸ್ವಾಮಿ ಅವರಿಗೆ ಈಗಾಗಿರುವಂತಹ ನಿರಾಸೆಗೆ ಮತದಾನ ಮಾಡುವುದರ ಮುಖಾಂತರ ಶಿಕ್ಷಕರು ದಯವಿಟ್ಟು ಒಳ್ಳೆ ಉತ್ತಮ ತಂಡವನ್ನು ಆಯ್ಕೆ ಮಾಡುವುದರ ಮುಖಾಂತರ ಅನ್ಯಾಯ ಮಾಡಿರುವಂತಹ, ಅಕ್ರಮ ಮಾಡಿರುವಂತಹ ತಂಡಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕು ಅಂತೇಳಿ ಎಲ್ಲ ಶಿಕ್ಷಕ ಮತದಾರರಲ್ಲಿ. ಸ್ನೇಹಿತರೆ, ನೋಡೋರಲ್ಲ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಹೇಳುವಂತೆ ಶಿಕ್ಷಕರ ಸಂಘದಲ್ಲಿ ನ್ಯಾಯಯುತವಾಗಿ ನಡಿಬೇಕಾದಂಥ ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ ಅಂದರೆ ಅದೆಷ್ಟು ಸರಿ? ಬಂಧುಗಳೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.